ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ದಿವ್ಯಾ. ಆಲ್ರೆಡಿ ನೀವು ತಮ್ನೈಲಲ್ಲಿ ನೋಡ್ದಂಗೆ ಇವತ್ತು ಎಜುಕೇಷನಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಎವ್ರಿ ಸ್ಟೂಡೆಂಟ್ಸ್ ನೀಡ್ಸ್ ಅಂತಾನೆ ಹೇಳ್ಬೋದು. ಇದು ಆ ಲೇಬಲ್ ಮಾಡ್ತಾ ಇದ್ದೀನಿ, ಲೇಬಲ್ ವಿತ್ ಪಿಕ್ಚರ್ಸ್ ಮಾಡ್ತಾ ಇದ್ದೀನಿ. ಇನ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರೆದಂತ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಲೇಬಲ್ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಅಂದರೆ ಅದಕ್ಕೆ ಅಂತಲೇ ವೆಬ್ಸೈಟ್ಸ್ಗಳಿದೆ. ಸೊ ಅದನ್ನೆಲ್ಲ ತಗೊಳ್ಳೋಕ್ಕಿಂತ ಪರ್ಚೇಸ್ ಮಾಡೋದಕ್ಕಿಂತ ಓನಾಗಿ ಮಾಡಿದ್ರೆ ನಮ್ಮ ಮಕ್ಳಿಗೆ ನಾವೇನೋ ಮಾಡಿಕೊಟ್ಟಿದ್ದೀವಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ಇವತ್ತು ನಾನು ಟ್ರೈ ಮಾಡಿ ಅದನ್ನು ಒಳ್ಳೆ ಬೆಸ್ಟ್ ರಿಸಲ್ಟ್ ನನಗೆ ಸಿಕ್ಕಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನೀವು ಮಾಡಲಿ, ನಿಮ್ಮ ಮಕ್ಳುಗಳಿಗೆ ಒಂದು ಮೆಮೊರೇಬಲ್ ಕ್ರಿಯೇಟ್ ಮಾಡೋಣ ಅಕಾಡೆಮಿಕ್ ಇಯರ್ ಬಿಗಿನಿಂಗಿಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದೆ. ಈಗ ನೋಡ್ಬೋದು, ಯೂಟ್ಯೂಬ್ ಅಂತಂದರೆ ಎಲ್ಲರಿಗೂ ಏನನ್ಸಿದೆ ಅಂತಂದರೆ ಯೂಟ್ಯೂಬ್ ಅಂದರೆ ಯೂಟ್ಯೂಬಾ ಅನ್ನಂಗಿದೆ. ಸೊ ಯೂಟ್ಯೂಬ್ನ ಅಷ್ಟೊಂದು ಏನೋ ಒಂದು ಇನ್ಫಾರ್ಮೇಟಿವ್ ಆಗಿ ನಾವು ತೊಗೊಳ್ಬೇಕು ಅಂತ ಅನ್ಕೊತೀನಿ. ಯಾವ್ಯಾವ ಥರದ ವೀಡಿಯೋಸ್ ಮಾಡೋದಿರ್ಬೋದು, ಅನ್ನೆಸೆಸರಿ ಟಾಕ್ಸ್ ಇರ್ಬೋದು, ಡೈಲಿ ರೊಟೀನ್ಸ್ ಇರ್ಬೋದು, ಬ್ಲಾಗ್ಸ್ಗಳಲ್ಲೆಲ್ಲ ನೋಡಿರ್ಬೋದು. ನಾನು ಎಲ್ಲರಿಗೂ ಅಂತ ಹೇಳ್ತಿಲ್ಲ, ತುಂಬ ಜನ ಮಾಡ್ತಾ ಇದ್ದಾರೆ, ಅದರಿಂದ ಏನು ಇನ್ಫಾರ್ಮೇಷನ್ ಸಿಗ್ತಿಲ್ಲ. ನಂದು ಏನು ಅನಿಸಿಕೆ ಅಂತಂದರೆ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದಾರೆ ಅಂತ ಅವ್ರಿಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಆದರೂ ಸಿಗಬೇಕು. ಸೊ ಆ ಥರ ಯಾರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರನ್ನ ಚಾನಲ್ಗೆ. ಸೊ ಅವ್ರಿಗೆ ಮೋಟಿವೇಟ್ ಆಗುತ್ತೆ ಇನ್ನೂ ಹೊಸ ಇನ್ಫಾರ್ಮೇಷನ್ ಕೊಡಬೇಕು ಅಂತ. ಯಾವುದೋ ಒಂದು ಕಂಟೆಂಟ್ ಮಾಡಿರ್ತಾರೆ, ಏನೋ ಇರುತ್ತೆ, ಅದರಲ್ಲಿ ಏನೂ ಇರೋದಿಲ್ಲ, ಸುಮ್ಮನೆ ನೋಡಬೇಕಾಗತ್ತೆ. ಈಗ ನಾವು ಯಾವ್ದಾದ್ರು ವಿಡಿಯೋ ನೋಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಡೇಟಾನು ಖಾಲಿ ಆಗ್ತಾಯಿದೆ. ಸೊ ಅದನ್ನು ನಾವು ಮ್ಯಾಟ್ರಾಗಿ ಇಟ್ಕೊಂಡು ಯಾರು ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಬ್ಲಾಗ್ಸ್ ಮಾಡ್ತಾ ಇದ್ದೀರಾ ಅಂದರೆ ನಂದು ಒಂದು ಪುಟ್ಟ ಸಲಹೆ ಅಂತಲೇ ಅನ್ಕೊಬೋದು. ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿ ಮಾಡೋಣ, ಅಂದರೆ ನಾವೆಲ್ಲ ಯೂಟ್ಯೂಬರ್ಸ್ ಆಗಿರೋದ್ರಿಂದ. ಸೊ ಯಾರು ನೋಡ್ತಾ ಇದ್ರೆ ಅವ್ರಿಗೆ ಬೆಸ್ಟ್ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ನನ್ನ ಮಾತರಲ್ಲಿ ಯಾರಿಗಾರು ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ನನಗೆ ಹೇಳ್ಬೇಕು ಅನ್ನಿಸ್ತು ಹೇಳಿದ್ದೀನಿ. ಸೊ ಇವಾಗ ಲೇಬಲ್ ಮಾಡೋದಕ್ಕೆ ಫಸ್ಟ್ ಹೆಂಗೆ ಹೋಗಬೇಕು ಇನ್ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ಮುಖಾಂತರ ಹೇಳ್ಕೊಡ್ತೀನಿ. ಸೊ ಫಸ್ಟು ನಾವು ಓಪನ್ ಮಾಡ್ಕೊಂಡಿದ್ದೀನಿ MS ವರ್ಡ್. ಅದರಲ್ಲಿ ಲೇಔಟ್ಸು, ಅದರಲ್ಲಿ ಮಾರ್ಜಿನಲ್ಲಿ ನ್ಯಾರೋ ಹಾಕ್ಕೋಬೇಕು, ಸೈಜಲ್ಲಿ A4 ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಇನ್ಸರ್ಟ್ಗೆ ಹೋಗಬೇಕು. ಇನ್ಸರ್ಟಲ್ಲಿ ಶೇಪ್ಸು, ನಿಮ್ಗೆ ಯಾವ ಥರ ಶೇಪ್ಸ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಡ್ರ್ಯಾಗ್ ಮಾಡಬೇಕು. ಎಷ್ಟು ಸೆಂಟಿಮೀಟರ್ ಇರುತ್ತೆ ನೋಡಬೇಕು. ಇಲ್ಲಿ ಶೇಪ್ ಫಾರ್ಮೆಟ್ಗೆ ಹೋಗಿ ಸೆಂಟಿಮೀಟರ್ ತೋರಿಸ್ತಾ ಇದ್ದೀನಿ, ಮೆನ್ಷನ್ ಮಾಡಿದ್ದೀನಿ ನಾನು. ಆ ಸೆಂಟಿಮೀಟರ್ನ ತೊಗೋಬೇಕು. ಮತ್ತು ಲೆಂತ್ ಮತ್ತು ವಿಡ್ತ್ 6 ಸೆಂಟಿಮೀಟರ್, ಅಂದರೆ ಲೇಬಲ್ ಸೆಂಟಿಮೀಟರ್ಗೆ ನಾವು ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಕಾಣಿಸ್ತಾ ಇದೆ. ನಿಮ್ಗೆ ಯಾವ ಕಲರ್ ಸೆಲೆಕ್ಟ್ ಬೇಕು ಕಲರ್ಸ್ಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲಿಂದ ನನಗೆ ಅನ್ವಿಕಿಗೆ ಆಲ್ಮೋಸ್ಟ್ ಬ್ಲೂ ಇಷ್ಟಪಡ್ತಾನೆ, ಸೊ ಬ್ಲೂ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತಿರ್ಗಾ ಮತ್ತೆ ಇನ್ಸರ್ಟ್ಗೆ ಹೋಗಿ ಶೇಪ್ಸ್ ತೊಗೋಬೇಕು, ಇನ್ನೊಂದು ಶೇಪ್ಸ್ ತೊಗೋಬೇಕು. ಇನ್ನೊಂದು ಶೇಪ್ನ ತಿರ್ಗಾ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಒಳಗಡೆಗೆ, ಅಂದರೆ ಅದು ಔಟರ್ ಲೈನ್ ಆಗುತ್ತೆ, ಇದು ಇನ್ನರ್ ಲೈನ್ ಆಗುತ್ತೆ. ಅದಕ್ಕೆ ನಾನು ಶೇಪ್ ಫಿಲ್ಸಲ್ಲಿ ಇದನ್ನು ವೈಟ್ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಈಗ ವೈಟ್ ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಲೆಂತ್ ಬಿಡ್ತಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಂಡಾದ್ಮೇಲೆ ಈಗ ಟೆಕ್ಸ್ಟ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕು. ಈಗ ಶೇಪ್ ಫಾರ್ಮ್ಯಾಟ್ಗೆ ಹೋಗಿ ಡ್ರಾ ಎ ಟೆಕ್ಸ್ಟ್ ಬಾಕ್ಸ್ ಅಂತ ಇರುತ್ತೆ. ಸೊ ಅದರಲ್ಲಿ ಅದನ್ನು ಫಸ್ಟು ನಮ್ಗೆ ಎಷ್ಟುದ್ದ ಲೆಂತ್ ಬೇಕು, ಅಂದರೆ ಮಗು ಫೋಟೋಗೂ ಸಾಲಬೇಕು, ಮತ್ತು ನಮ್ಗೆ ಅಲ್ಲಿ ಸಬ್ಜೆಕ್ಟು ನೇಮ್ಸು ಅದಕ್ಕೆ ಮ್ಯಾಟ್ರ್ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಅಳತೆ ಬೇಕು ಅದನ್ನು ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಲೇಬಲಲ್ಲಿ 3/4 ತೊಗೊಂಡಿದ್ದೀನಿ ಇನ್ನು ಇನ್ಫಾರ್ಮೇಷನ್ ಬರೆಯೋದಕ್ಕಂತ. ಸೊ ಈಗ ನಾನು ಟೈಪ್ ಮಾಡ್ಕೊಂಡಿದ್ದೀನಿ, ಅನ್ವಿಕ್ ಟೈಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕ್ಲಾಸ್, ಅನ್ವಿಕ್ ಈಗ UKG. ಸೊ ಈಗ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಕ್ಲಾಸ್ ಆದಮೇಲೆ ರೋಲ್ ನಂಬರ್ ಇರ್ಬೋದು, ಸಬ್ಜೆಕ್ಟ್ ಇರ್ಬೋದು, ಸೆಕ್ಷನ್ಸ್ ಇರ್ಬೋದು, ಯಾವ ಥರ ಬೇಕಾದ್ರೂ ಫಿಲ್ ಮಾಡ್ಬೋದು. ಅನ್ವಿಕ್ಗೆ ಅದೆಲ್ಲ ನೀಡೆಡ್ ಇರಲಿಲ್ಲ, ಯಾಕೆಂದರೆ ಅವರು ಸೆಕ್ಷನ್ಸ್ ವೈಸ್ ಇಲ್ಲ, ರೋಲ್ ನಂಬರ್ ಎಲ್ಲ ಏನೂ ಇಲ್ಲ UKGಗೆ. ಸೊ ಅದಕ್ಕೆ ನಾನು ಅದೆಲ್ಲ ಆ್ಯಡಪ್ ಮಾಡಿಲ್ಲ. ನಿಮ್ಗೆ ಬೇಕು ಅಂದರೆ ನೀವು ಆ್ಯಡಪ್ ಮಾಡ್ಕೊಬೋದು. ರೋಲ್ ನಂಬರ್ ಇರ್ಬೋದು, ಸೆಕ್ಷನ್ಸ್ ಇರ್ಬೋದು, ಇನ್ನು ಏನಾದ್ರು ಬೇಕು ಅಡ್ರೆಸ್ ಇರ್ಬೋದು, ಎಲ್ಲ ನೀವು ಬೇಕು ಅಂದರೆ ನೀವು ಆ್ಯಡಪ್ ಮಾಡ್ಕೊಬೋದು. ಇವಾಗ ಕ್ಲಾಸ್ ಆಗಿದೆ, ಇವಾಗ ಕ್ಲಾಸ್ ಮಾಡ್ತಾ ಇದ್ದೀನಿ, UKG ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಬ್ಜೆಕ್ಟ್ ಮಾಡೋಣ. ಸಬ್ಜೆಕ್ಟಿಗೆ ಸ್ವಲ್ಪ ಜಾಗ ಬೇಕಾಗುತ್ತೆ, ಯಾಕೆಂದರೆ ಸಬ್ಜೆಕ್ಟ್ ನಾವು ಬರಿಬೇಕಲ್ಲ, ಯಾಕಂದರೆ ಈಚ್ ಆ್ಯಂಡ್ ಎವ್ರಿಗೆ ನಾವು ಟೈಪ್ ಮಾಡೋಕ್ಕಾಗತ್ತಲ್ಲ. ಸೊ ಸಬ್ಜೆಕ್ಟ್ಗೆ ಸ್ವಲ್ಪ ಜಾಗ ಜಾಸ್ತಿ ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದು ಇವಾಗ ಸ್ಕೂಲ್ ಟೈಪ್ ಮಾಡ್ಕೊಳ್ಳೋಣ. ಸೊ ಇವಾಗ ಸ್ಕೂಲ್ ಬಂದು ಲಿಟಲ್ ಎಲ್ಲಿ, ಹೆಬ್ಬಾಳಲ್ಲಿ ಓದ್ತಾ ಇರೋದು ಅವನು, ಹೆಬ್ಬಾಳ್ ಬ್ರಾಂಚ್. ಸೊ ಲಿಟಲ್ ಎಲ್ಲಿ ಅಂತ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ
ಸೊ ಇಷ್ಟೆಲ್ಲ ಆದಮೇಲಿಂದ ನೆಕ್ಸ್ಟ್ ನಾವು ತಗೋಬೇಕಾಗಿರೋದು, ನೆಕ್ಸ್ಟ್ ನಾವು ಪಿಕ್ಚರ್ಸ್ನ ಆ್ಯಡ್ ಮಾಡಬೇಕು. ಅದಕ್ಕೆ ಶೇಪ್ ಫಾರ್ಮ್ಯಾಟ್ಗೆ ಹೋಗಬೇಕು. ಶೇಪ್ ಫಾರ್ಮ್ಯಾಟ್ಗೆ ಹೋಗಿ ನಾವು ಅಲ್ಲಿ ಇವಾಗ ಪಿಕ್ಚರ್ಸ್, ಶೇಪ್ ಫಾರ್ಮ್ಯಾಟ್ ಕೆಳಗಡೆ ಪಿಕ್ಚರ್ಸ್ ಅಂತ ಇರುತ್ತೆ. ಸೊ ಆ ಪಿಕ್ಚರ್ನ ಸೆಲೆಕ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಒಂದು ನೇಮ್ನ ಸೆಂಟ್ರಿಗೆ ತೊಗೊತಾ ಇದ್ದೀನಿ, ಅಂದರೆ ಅಲೈನ್ಸ್ ಮಾಡ್ತಾ ಇದ್ದೀನಿ. ನಮ್ಗೆ ಯಾವ ಕಲರ್ ಬೇಕು, ಮಕ್ಳಿಗೆ ಯಾವ ಕಲರ್ ಇಷ್ಟ ಆಗುತ್ತೆ, ಆ ಡಿಸೈನ್ಸ್ ಇರ್ಬೋದು, ಇಲ್ಲಾಂದ್ರೆ ಫಾಂಟ್ ಸೈಜ್ ಇರ್ಬೋದು, ಮತ್ತು ಅದನ್ನೆಲ್ಲ ಸ್ವಲ್ಪ ಆಲ್ಟ್ರ್ ಮಾಡ್ಕೊಳ್ಳೋಣ. ಅಂದರೆ ಯಾವ್ದು ಎಷ್ಟು ಜಾಗಕ್ಕೆ ಎಷ್ಟು ನನಗೆ ಕಂಫರ್ಟಬಲ್ ಅನಿಸುತ್ತೆ ಅಷ್ಟು ಬೇಕಾಗುತ್ತೆ. ಸೊ ಇವಾಗ ಅಷ್ಟನ್ನು ಅಲಾಟ್ ಮಾಡ್ಕೊತಾ ಇದ್ದೀನಿ. ಯಾವ ಕಲರ್ ಅವ್ನಿಗೆ ಇಷ್ಟಪಡ್ತಾನೆ ಅನ್ನೋದನ್ನ ಮತ್ತೆ ಇನ್ಸರ್ಟ್ಗೆ ಹೋಗಬೇಕು. ಇನ್ಸರ್ಟ್ಗೆ ಹೋಗಿ ನಮ್ಗೆ ಯಾವ ಸೈಜ್ ಬೇಕು, ಅಂದರೆ ರೌಂಡ್ ಶೇಪ್ ಇರ್ಬೋದು, ಓವಲ್ಸ್ ಇರ್ಬೋದು, ಅದನ್ನು ತಿರ್ಗಾ ನಮಗೆ ಶೇಪಿಗೆ ತೊಗೊಂಡು ಬಂದು, ನಾನು ಆವಾಗಲೇ ಹೇಳ್ದಲ್ಲಿ ಶೇಪ್ ಫಾರ್ಮ್ಯಾಟಲ್ಲಿ ಪಿಕ್ಚರ್ಸ್ ಅಂತ ಬರುತ್ತೆ. ಆ ಪಿಕ್ಚರ್ಸ್ಗೆ ಹೋಗಿ ನಮ್ಮ ಪಾಪು ಫೋಟೋನ ಡೆಸ್ಕ್ಟಾಪಿಂದ ನಾನು ಸೆಲೆಕ್ಟ್ ಮಾಡಿಕೊಂಡು, ಈಗ ನಾನು ಸ್ಕ್ವೇರಲ್ಲಿ ತೊಗೊಂಡಿದ್ದೀನಿ. ಯಾಕೆಂದರೆ ಸ್ಕ್ವೇರಲ್ಲಿ ಕ್ಲೀನಾಗಿ ಕಾಣುತ್ತೆ ಇಮೇಜ್. ಸೊ ಸರ್ಕಲಲ್ಲ ಆದರೆ ಅಷ್ಟೊಂದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ನನಗೆ. ಸೊ ಇವಾಗ ನಾನು ಸ್ಕ್ವೇರಲ್ಲಿ ತೊಗೊಂಡು ಸೆಲೆಕ್ಟ್ ಮಾಡಿ ಅದಕ್ಕೆ ಸೆಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಆಲ್ಟ್ರ್ ಮಾಡ್ಕೊಳ್ಳೋಣ. ನಮ್ಗೆ ನಮ್ಗೆ ಯಾವ್ಯಾವುದು ಬೋಲ್ಡ್ ಲೆಟರ್ ಬೇಕು, ಇಲ್ಲ ಯಾವ್ಯಾವ್ದು ಅಂಡರ್ಲೈನ್ ಆಗಿರಬೇಕು, ಯಾವ್ದು ಹೈಲೈಟ್ ಆಗಬೇಕು ಅನ್ನೋದನ್ನ ಈಗ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಸ್ಟೈಲಲ್ಲಿ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಫಾಂಟ್ ಸ್ಟೈಲ್ ಇರ್ಬೋದು, ಫಾಂಟ್ ಸೈಜ್ ಇರ್ಬೋದು, ಮತ್ತು ಯಾವ ಕಲರ್ ಇರ್ಬೋದು, ಯಾವ ಥರ ಬೇಕು ನಿಮ್ಗೆ ಕಂಫರ್ಟಬಲ್. ನಿಮ್ಮ ಮಕ್ಕಳ ಚಾಯ್ಸ್ ನಿಮಗೆ ಗೊತ್ತಿರುತ್ತೆ. ಸೊ ಯಾರು ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಫೈನಲ್ ಆಗಿ ಈಗ ರೆಡಿ ಆಗಿದೆ ಆಲ್ಮೋಸ್ಟ್ ಎಲ್ಲನೂ. ಸೊ ಇವಾಗ ನಾವು ಮಾಡಿರೋ ಅಂಥ ಫುಲ್ ಐಟಮ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫುಲ್ಲೂ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಶೇಪ್ ಫಾರ್ಮ್ಯಾಟ್ಗೆ ಹೋಗಿ ಅದನ್ನು ಗ್ರೂಪ್ ಸೆಲೆಕ್ಟ್ ಮಾಡ್ಕೊಬೇಕು. ತೋರಿಸ್ತಾ ಇದ್ದೀನಿ, ಇದು ತುಂಬಾ ಇಂಪಾರ್ಟೆಂಟ್. ಗ್ರೂಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಪೇಸ್ಟ್ ಮಾಡ್ಕೋಬೇಕು ಒಂದು ಕಡೆಯಿಂದ ಇನ್ನೊಂದು. ಅಂದರೆ ನಮಗೆ ಒಂದು ಪೇಜಲ್ಲಿ A4 ಶೀಟಲ್ಲಿ ಈ ಥರ ಮಾಡ್ತೀನಿ ಅಂತಂದರೆ ಒಂದು ನಿಮಗೆ 10 ಲೇಬಲ್ಸ್ ಬರುತ್ತೆ. A4 ಶೀಟ್ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಲ್ಲಿ 10 ಲೇಬಲ್ಸ್ ಬರುತ್ತೆ. ಸೊ ಎಲ್ಲ ಕವರ್ ಅಪ್ ಆಗಬೇಕು ಅಂದರೆ ಗ್ರೂಪ್ಗೆ ಹೋಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ಒಂದೊಂದು ಇನ್ಸರ್ಟ್ ಏನು ಮಾಡಿರ್ತೀರ ನೀವು ಶೇಪ್ಸ್ ಒಂದೊಂದು ಮಾತ್ರ ಸೆಲೆಕ್ಟ್ ಆಗುತ್ತೆ. ಸೊ ಫಸ್ಟು ಎಲ್ಲ ಗ್ರೂಪಿಂಗ್ ಸೆಲೆಕ್ಷನ್ ಮಾಡಿಕೊಂಡು ಈಗ ಒಂದೊಂದನ್ನೇ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿಕೊಂಡು ಬರುವ. ಸೊ ನಾನು ಆಲ್ರೆಡಿ ಹೇಳ್ದಂಗೆ A4 ಶೀಟಲ್ಲಿ ಒಂದು 10 ಲೇಬಲ್ ಸಿಕ್ಕಿದೆ ನನಗೆ. ನೋಡ್ಬೋದು ಎಂಥ ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು ನೋಡಿದ ತಕ್ಷಣ. ಒಂಥರ ಸ್ಯಾಟಿಸ್ಫ್ಯಾಕ್ಟ್ ಅಂತ ಅನ್ನಿಸ್ತು ನಾನು ಮಾಡಿರೋ ಕೆಲಸಕ್ಕೆ. ಸೊ ನಿಮ್ಮ ಮಕ್ಳದನ್ನು ಇಮೇಜ್ ಮಾಡಬೇಕಂದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕಷ್ಟೆ. ಏನು ವಿತಿನ್ 5 ಮಿನಿಟ್ಸಲ್ಲಿ ಆಗುತ್ತೆ. ಸೊ ಇವಾಗ ಅದನ್ನು ನಾವು ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡಿ ಪ್ರಿಂಟ್ ಕೂಡ ಮಾಡೋಣ. ಹಿಂಗೆ ಬರುತ್ತೆ ನೋಡೋಣ. ಈಗ ಸೇವ್ ಆ್ಯಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಈಗ ಸೇವ್ ಮಾಡ್ಕೊಂಬಿಡೋಣ. ಸೇವ್ ಆ್ಯಸ್ ಮಾಡಿ ಪ್ರಿಂಟ್ ಕೊಡೋಣ. ನೋಡೋಣ ಹೆಂಗೆ ಕಾಣುತ್ತೆ, ಹೆಂಗೆ ಬರುತ್ತೆ ಔಟ್ಪುಟ್ ಅಂತ. ಫೈನಲ್ ಆಗಿ ಅನ್ವಿಕ್ತು ಲೇಬಲ್ ಕೂಡ ರೆಡಿಯಾಗಿದೆ. ನೋಡ್ಬೋದು ಸ್ಟೆಪ್ ಬೈ ಸ್ಟೆಪ್ ನಾನು ಇನ್ ಡೀಟೇಲಾಗಿ ನಿಮ್ಗೆ ತೋರಿಸಿದ್ದೀನಿ. ಈಗ ಸೊ ಪ್ರಿಂಟ್ ಕೊಡ್ತಾ ಇದ್ದೀವಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ನಾನು ಈಗರ್ಲಿ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ. ಈಗ ಪ್ರಿಂಟ್ ಕೊಟ್ಟಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಸೊ ಅನ್ವಿಕ್ ಲೇಬಲ್ ಈಸ್ ಗೆಟಿಂಗ್ ರೆಡಿ. ವಾವ್, ಸೂಪರಾಗಿ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಫುಲ್ ಬಂದಮೇಲೂ ತೋರಿಸ್ತೀನಿ. ರೆಡಿಯಾಗಿ ಬರ್ತಾ ಇದೆ ಪ್ರಿಂಟಲ್ಲಿ. ವೆರಿ ಮಚ್ ಹ್ಯಾಪಿ. ಸೊ ಫೈನಲಿ ಅನ್ವಿಕ್ ಲೇಬಲ್ ಈಸ್ ರೆಡಿ. ನೋಡ್ಬೋದು ಈ ಥರ ಕಾಣಿಸ್ತಾ ಇದೆ. ಸಕ್ಕದಾಗಿ ಬಂದಿದೆ.
ಮೇಲ್ಗಡೆ ಲೈಟ್ ಶ್ಯಾಡೋ ಸಖತ್ತಾಗಿ ಬಂದಿದೆ ಈ ಥರ. ಈಗ ಅಂಗಡಿ ಮಾಲೀಕರಾದ ಕಾರ್ತಿಕ್ ಅವರು ನಮಗೆ ಹೆಲ್ಪ್ ಮಾಡ್ತಾರೆ. ಅದನ್ನು ಕಟ್ಟಿಂಗ್ ಮಾಡಿ ಒಂದೊಂದೇ ಲೇಬಲ್ ಮಾಡಿ ನಮಗೆ ಕೊಡ್ತಾರೆ. ಸೊ ರ್ಯಾಪರ್ ಹಾಕಿ ಕೂಡ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ, ನೀವೇ ನೋಡಿ ಕಮೆಂಟ್ ಮಾಡಿ. ಸೊ ಈ ಥರ ಒಂದೊಂದು ಲೇಬಲ್ನೇ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಈ ಥರ ನಮ್ಮ ಕೈಗೆ ಸಿಕ್ಕಿದೆ ಒಂದು ಲೇಬಲ್ ಅನ್ವಿಕ್ದು. ಅನ್ವಿ ಕ್ಲಾಸ್ UKG ಸಬ್ಜೆಕ್ಟ್ಗೆ ಸ್ವಲ್ಪ ಜಾಸ್ತಿ ಜಾಗ ಬಿಟ್ಟಿದ್ದೀನಿ. ಸ್ಕೂಲ್ ಲಿಟಲಲ್ಲಿ ಇದು ಶೀಟು ಮಾಮೂಲಿ, ಇದಕ್ಕೆ ನಾವು ಮಾಮೂಲಿ ಗಮ್ ಹಾಕಿ ಅಂಟಿಸ್ಬೋದು. ಇದೇನಪ್ಪ ಯಾವ ಶೀಟ್ ಅಂತಂದರೆ ಮಾಮೂಲಿ ಫೋಟೋ ಶೀಟ್ ಸಿಗುತ್ತಲ್ವ, ಎಲ್ಲ ಸ್ಟೇಷನರಿ ಅಂಗಡಿಲೂ ನಿಮ್ಗೆ ಅವೈಲಬಲ್ ಇರುತ್ತೆ ಈ ಥರ ಫೋಟೋ ಶೀಟ್. ಅದನ್ನು ತಂದು ನಾವು ಪ್ರಿಂಟ್ ಹಾಕಿರೋದು, ಸ್ವಲ್ಪ ತಿನ್ ಲೇಯರ್ ಇರುತ್ತೆ. ಸೊ ಅದಕ್ಕೆ ಇದು ತಂದು ಹಾಕ್ತಾಯಿದ್ದೀವಿ ನೋಡಿ. ಕಟ್ಟಿಂಗ್ ಕೂಡ ನಡೀತಾ ಇದೆ. ಸೊ ಚೆನ್ನಾಗಿ ಬಂದಿದೆ. ರ್ಯಾಪರ್ ಹಾಕಿ ಕೂಡ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಲೇಬಲ್ ತೊಗೊಂಡಿದ್ದೀನಿ. ಈಗ ಸಬ್ಜೆಕ್ಟ್ ಒಂದು ಮೆನ್ಷನ್ ಮಾಡಬೇಕು. ಇದು ಕನ್ನಡ ಬುಕ್ಕ ಒಂದು. ಸೊ ಇವಾಗ ಬರೆಯೋಣ ಕನ್ನಡ ದ ಸಬ್ಜೆಕ್ಟ್ ಕನ್ನಡ ಅಂತ ಬರೆದ್ಬಿಟ್ಟು. ಇದು ಇನ್ನೊಂದು ಏನಪ್ಪ ಅಂತಂದರೆ ಮನೇಲೇ ಮಾಡಿರುವಂಥ ಲೇಬಲ್ ಆಗಿರೋದ್ರಿಂದ ಸೊ ಫಸ್ಟು ಲೇಬಲ್ ಅಂಟಿಸಿ ಆಮೇಲೆ ರ್ಯಾಪ್ ಮಾಡಿ. ಸೊ ಆವಾಗ ಕ್ವಾಲಿಟಿ ಹಂಗೆ ಉಳ್ಕೊಳ್ಳುತ್ತೆ ಒಂದು ವರ್ಷ ಅಕಾಡೆಮಿಕ್ ಇಯರ್ ಪೂರ್ತಿ. ಸೊ ಈಗ ಲೇಬಲ್ ಮಾಡಿದ್ದೀನಿ. ಸೊ ಇವಾಗ ಗಮ್ ಹಾಕೊತಾ ಇದ್ದೀನಿ. ಸೊ ಈಗ ಗಮ್ ಹಾಕ್ಕೊಂಡು ಇವಾಗ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಸ್ಟಿಕ್ ಮಾಡೋಣ. ಸೊ ಈಗ ನಾನು ಕಾರ್ನರಲ್ಲಿ ಇರಲಿ ಅಂದ್ಬಿಟ್ಟು ಈ ಕಾರ್ನರ್ಗೆ ಸ್ಟಿಕ್ ಮಾಡ್ತಾಯಿದ್ದೀನಿ. ಸ್ಟಿಕ್ ಮಾಡಾದ್ಮೇಲೆ ರ್ಯಾಪ್ ಮಾಡಿದ್ರೆ ಮುಗೀತು. ಸೊ ಈಗ ಫೈನಲ್ ಆಗಿ ರ್ಯಾಪರ್ ಕೂಡ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂದರೆ ನನ್ನದೇ ದೃಷ್ಟಿ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅನ್ವಿಕ್ದು ಫೋಟೋ ವಿತ್ ಲೇಬಲ್ ಮತ್ತು ರ್ಯಾಪರ್ ಹಾಕಿದ್ಮೇಲೆ ಈ ಥರ ಫೈನಲ್ ಬಂದಿದೆ ನೋಡಿ. ಸಕ್ಕತ್ತಾಗಿದೆ ಅಲ್ಲ, ಸೂಪರ್. ಸೊ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿತ್ತು ಲೇಬಲ್. ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ನಿಮ್ಮ ಮಕ್ಳಿಗೂ ಇವತ್ತೇ ಹೋಗಿ ಟ್ರೈ ಮಾಡಿ, ಅವರು ತುಂಬಾ ಖುಷಿ ಪಡ್ತಾರೆ. ಸ್ಮಾಲ್ ಸರ್ಪ್ರೈಸಸಲ್ಲೂ ಮಕ್ಕಳು ಖುಷಿನ ಪಡ್ತಾರೆ. ಸೊ ಅದನ್ನು ನೀವು ಕಂಡಿಟ್ಕೊಬೇಕು ಅಷ್ಟೇ. ಈ ವಿಡಿಯೋ ಇಷ್ಟ ಆಯಿತು ನಮ್ಮ ಮರಿದಂತೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿತ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಕಾರ್ತಿ ಮಾಡಿಕೊಟ್ಟಿದ್ದಕ್ಕೆ. ಸೊ ಇದು ನಮ್ಮ ಅಂಗಡಿಲಿ ಪ್ರಿಂಟೌಟ್ ತೆಗೆಸ್ಕೊಳಕ್ಕೆ ಬಂದಿದ್ದು. ಸೊ ವಿತ್ ದ ಹೆಲ್ಪ್ ಆಫ್ ಮೈ ಹಸ್ಬೆಂಡ್ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ವಿತ್ ಲಾಟ್ಸ್ ಆಫ್ ಲವ್. ಸೈನಿಂಗ್ ಆಫ್. ಬಾಯ್ ಬಾಯ್.